ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನಾದ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನನ್ನ ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗೆಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡಲ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ ಇದೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದು ಆಗ್ತಾ ಇದೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅಂತಂದ್ರೆ ಎಷ್ಟು ಅಂತ ನೋಡ್ಕೊಂಡಿರ್ತೀನಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನಾದ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನನ್ನ ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗೆಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡಲ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ ಇದೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದು ಆಗ್ತಾ ಇದೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅಂತಂದ್ರೆ ಎಷ್ಟು ಅಂತ